ಇಲ್ಲಿ ಕರೆದಿರುವಂತಹ ಪೋಸ್ಟ್ ಅಟೆಂಡರ್ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ, ತಜ್ಞರ ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ, ಇಂಜಿನಿಯರಿಂಗ್ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇಷ್ಟೇ ಅಲ್ಲ, ಇನ್ನು ಹಲವಾರು ಪೋಸ್ಟ್ಗಳು ಖಾಲಿ ಇದಾವೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಮತ್ತೆ ಇನ್ನೊಂದು ಹೇಳಬೇಕು, ಇಲ್ಲಿ ವಾಕ್ಯನ ಮೂಲಕವಾಗಿ ನೇಮಕಾತಿ ಆಗ್ತಾ ಇದೆ. ವಾಕ್ಯನ ಅಂದ್ರೆ ಏನು ಅಂತ ಎಲ್ಲ ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇಲ್ಲಿ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ಡೇಟು 2/1/2026 ಅಧಿಸೂಚನೆ ಆಗಿರತ್ತೆ. ಇದು ಮೊದಲನೇ ನೋಟಿಸ್ ದಲ್ಲಿ. ಎರಡನೇ ನೋಟಿಸ್ ದಲ್ಲಿ 3/1/2026 ಅಧಿಸೂಚನೆ ಆಗಿರತ್ತೆ. ಟೋಟಲ್ ಆಗಿ 2 ಇಲಾಖೆ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಇದು ಮಿನಿಸ್ಟ್ರಿ ಆಫ್ ರೈಲ್ವೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಅದರ ಅಂಡರ್ ನಲ್ಲಿ ಬರುವಂತ ಈ ಒಂದು ಹುದ್ದೆಗಳು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ಅರ್ಜಿ ಸಲ್ಲಿಸೋರಿಗೆ 30 ವರ್ಷ ಇರಬೇಕು. 30 ವರ್ಷನ ಒಳಗಿನವರು ಅಪ್ಲಿಕೇಶನ್ ಹಾಕೋದಕ್ಕೆ ರೂಲ್ಸ್ ಗಳ ಪ್ರಕಾರ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಹೇಳಬೇಕು, ಇಲ್ಲಿ ನೋಡಿ, ಇದು ಮೊದಲನೇ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರತ್ತೆ. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಕಾಂಟ್ರಾಕ್ಟ್ ಬೇಸಿಸ್. ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಿಮಗೆ ನೇಮಕಾತಿ. ಇದರದ್ದು ನೋಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ C1 2026 ಅಂತೇಳಿ. ಅಧಿಸೂಚನೆಗಳು ಈಗಾಗಲೇ ಸ್ಟಾರ್ಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ ನೋಡಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಇದು ರೈಲ್ವೆ ಇಲಾಖೆಯಲ್ಲಿ ಕರೆದಿದ್ದಾರೆ, ಬಟ್ ಸಂಸ್ಥೆನೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು. ಇರಿಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಹೇಳಿ. ಈ ಒಂದು ಇರಿಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇರಿಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ದಲ್ಲಿ ಇದೊಂದು ಕಂಪನಿ ಆಗಿರತ್ತೆ. ಇದು ರೈಲ್ವೆ ಇಲಾಖೆಯಲ್ಲಿ ಬರುವಂತ ಸಂಸ್ಥೆ ನೋಡಿ. ಈಗೇನ್ ತಿಳಿಸ್ಕೊಟ್ಟೇನಲ್ಲ ಇಂಜಿನಿಯರಿಂಗ್ ಅಂತೇಳಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಂತರ ಆಗಲೇ ತಿಳಿಸ್ಕೊಟ್ಟೇನಲ್ಲ ಅಟೆಂಡೆಡ್, ತಂತ್ರಜ್ಞಾನ, ಕ್ಲರ್ಕ್, ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆತನಕ ನೋಡಿ. ಗರಿಷ್ಠ ವಯೋಮಿತಿ 30 ಆಗಿರಬೇಕು. 2026ಕ್ಕೆ ಸಂಬಂಧಪಟ್ಟಂತೆ ಇದು ಫುಲ್ ಟೈಮ್ ಗ್ರಾಜುಯೇಟು. ಅದನಂತರ ಡಿಗ್ರಿದವರು ಮತ್ತು ಸಿವಿಲ್ ಇಂಜಿನಿಯರಿಂಗು ಅದರಲ್ಲಿ 60% ತೆಗೆದುಕೊಂಡು ಪಾಸ್ ಆದವರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವೆಲ್ಲ ಮಾನ್ಯತೆ ಪಡೆದ ಮಂಡಳಿ ಅಥವಾ ಇನ್ಸ್ಟಿಟ್ಯೂಟ್ ಇಂದ ತೆರಗಡೆ ಆಗಿರ್ಬೇಕು. ಇನ್ನು ವರ್ಕ್ ಇಂಜಿನಿಯರಿಂಗ್ ಇರತ್ತೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಇದು ಪೋಸ್ಟ್ ಹೆಸರು. ಟೋಟಲ್ ವ್ಯಾಕೆನ್ಸಿ ಮತ್ತು ಎಷ್ಟು ಸಂಬಳ ಇರತ್ತೆ ಪರ್ ಮಂತ್ ಆಗಿ ನಿಮಗೆ 36,000. ಇದು ಪರ್ ಮಂತ್ ಆಗಿ ನಿಮಗೆ ಸ್ಯಾಲರಿ ಇರತ್ತೆ. ಟೋಟಲ್ ವ್ಯಾಕೆನ್ಸಿಗಳು 2. ಇದು OBC ಅವರಿಗೆ ಒಂದು, SC ದವರಿಗೆ ಒಂದು. ಇದರಲ್ಲಿ ನಿಮಗೆ 60% ಹುದ್ದೆಗಳ ಬಗ್ಗೆ ಮಾಹಿತಿ ಅರ್ಥ ಆಯ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವು ರೂಲ್ಸ್ ಇದಾವೆ. ನಾನು ನಿಮ್ಗೆ ಎಲ್ಲ ರೂಲ್ಸ್ ತಿಳಿಸ್ಕೊಡಲ್ಲ, ಯಾಕಂದ್ರೆ ತುಂಬಾ ಲಾಂಗ್ ಆಗತ್ತೆ ವಿಡಿಯೋ. ಕೆಲವರಿಗೆ ಗೊತ್ತಾಗತ್ತೆ, ಇನ್ನಿಕರಿಗೆ ಗೊತ್ತಾಗಲ್ಲ ನೋಡಿ. ಇದು ಸಂದರ್ಶನ ಇರೋದ್ರಿಂದ ಸಂದರ್ಶನಕ್ಕೆ ಹೋಗುವಂತ ವಿಳಾಸ ನೋಡಿ. ಈ ಒಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಇರಿಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಇಲ್ಲಿ ಫ್ಲೋರ್ ನಂಬರು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದನ್ನ ನೋಡ್ಕೊಳ್ಳಿ. ಮತ್ತೆ ನಿಮ್ಮೊಂದು ಪೋಸ್ಟ್ ಮತ್ತು ಸಮಯ 13 ಜನವರಿ 2026 ಬೆಳಗ್ಗೆ 10 ಗಂಟೆಗೆ ಸಂದರ್ಶನ ಇರತ್ತೆ. ಇದು ನಮಗೆ ಡೇಟ್ ಬಗ್ಗೆ, ಹುದ್ದೆಗಳ ಬಗ್ಗೆ ಎಲ್ಲ ಮಾಹಿತಿ ಅರ್ಥ ಆಯ್ತು. ಮತ್ತೆ ಇಮೇಲ್ ID ಕೂಡ ಮೆನ್ಷನ್ ಆಗಿದೆ. ಈ ಒಂದು ಇಮೇಲ್ ID ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮ್ಮ ಒಂದು ಕ್ವಾಲಿಫಿಕೇಶನ್ ಎಲ್ಲ ಅಲ್ಲಿ ಸಬ್ಮಿಟ್ ಮಾಡಿ. ಇದೆಲ್ಲ ಫಾರ್ಮ್ ಇರತ್ತಲ್ಲ, ಆ ಒಂದು ಇಮೇಲ್ IDಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಆಮೇಲೆ ನೀವಿದ್ದವರು ಸಂದರ್ಶನಕ್ಕೆ ಹೋಗಬೇಕು. ಇದು ಮೊದಲನೇ ನೋಟಿಸ್ ಬಗ್ಗೆ ಮಾಹಿತಿ. ಅದರ ನಂತರ ಎರಡನೇ ನೋಟಿಸ್ ಬಗ್ಗೆ ನೋಡಿ. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಅಧಿಸೂಚನೆ ಆಗಿರುವಂತ ಡೇಟು ಮತ್ತು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗೆ ಇದೇನು ತಿಳಿಸ್ಕೊಡ್ತಾ ಇದ್ದಾನಲ್ಲ ಅಟೆಂಡರ್. ಈಗ ರೈಲ್ವೆ ಇಲಾಖೆ ಬಗ್ಗೆ ಇರಿಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸ್ಕೊಟ್ಟೆ. ಎಲ್ಲ ನೋಟಿಫಿಕೇಶನ್ ಮತ್ತು ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಏನಿರತ್ತಲ್ಲ ನೋಟಿಫಿಕೇಶನ್, ಅದು ನಮ್ಮ ಒಂದು ಟೆಲಿಗ್ರಾಮ್ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಇಲ್ಲಿ ನೋಡಿ, ಈ ಒಂದು ವೆಬ್ಸೈಟ್ದಲ್ಲಿ ಅಪ್ಲೈ ಮಾಡೋದು. ಅದು ಯಾವಾಗಿನಿಂದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅರ್ಜಿಗಳು 5/1/2026 12/1/2026 ತನಕ ಅವಕಾಶ. ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ಮತ್ತು ಪೋಸ್ಟ್ ಬಗ್ಗೆ ಒಂದೊಂದ ವಿವರಗಳು ನೋಡಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಎಷ್ಟು ಸಂಬಳ ಇರತ್ತೆ ಪರ್ ಮಂತ್ ಆಗಿ ಎಲ್ಲರಿಗೂ ಕೂಡ 15,000 ತನಕ ಸಂಬಳ ಇರತ್ತೆ. ಇದು ಗೌರ್ಮೆಂಟ್ ಜನರಲ್ ಹಾಸ್ಪಿಟಲ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಜನರಲ್ ಹಾಸ್ಪಿಟಲ್ ನೇಮಕಾತಿ. ಇಲ್ಲಿ ಜನರಲ್ ಡ್ಯೂಟಿ ಅಟೆಂಡರ್ ಹುದ್ದೆ ಅಂತೇಳಿ MNO ಅಂತೇಳಿ. ಇದು ಫಾರ್ ಓನ್ಲಿ ಮೇಲ್ದವ್ರಿಗೆ ಸಂಬಂಧಪಟ್ಟಂತೆ. FNO ಅಂತೇಳಿ ಇದು ಫಿಮೇಲ್ ಅಭ್ಯರ್ಥಿಗೆ ಅವಕಾಶ ಇರತ್ತೆ ನೋಡಿ. ಮತ್ತೊಂದ್ಸಲ ತಿಳಿಸ್ಕೊಡ್ತೇನೆ. ಇಲ್ಲಿ ಜನರಲ್ ಡ್ಯೂಟಿ ಅಟೆಂಡೆಡ್ ಇದಿಬ್ರು ಅಪ್ಲಿಕೇಶನ್ ಹಾಕ್ಬಹುದು ನಡೀತೆ. ಆದ್ರೆ ಇಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ ನೋಡಿ. MNO ಹುದ್ದೆಗೆ ಫಾರ್ ಮೇಲ್ ಅಭ್ಯರ್ಥಿ ಓನ್ಲಿ ಅಂತ ಕೊಟ್ಟಿದ್ದಾರೆ. ಅದ ನಂತರ FNO ಅಂತ ಹೇಳಿ ಇದು ಫಿಮೇಲ್ ಅಭ್ಯರ್ಥಿ ಕೊಟ್ಟಿದ್ದಾರೆ. ಅದ ನಂತರ ಇವು ಎಷ್ಟು ಪೋಸ್ಟ್ ಖಾಲಿದಾವೆ ಅದ್ರ ಬಗ್ಗೆ ನೋಡಿ. ಇಲ್ಲಿ ಮೊದಲನೇದಾಗಿ ಅಟೆಂಡೆಡ್ ಹುದ್ದೆಗಳು ಇದು ಗೌರ್ಮೆಂಟ್ ಹಾಸ್ಪಿಟಲ್. ಅದ ನಂತರ ಸೆಂಟ್ರಲ್ ಕೇರ್ದಲ್ಲಿ 30 ಪೋಸ್ಟ್. ಟೋಟಲ್ ನಿಮ್ಗೆ ಹೇಳ್ಬೇಕಂದ್ರೆ 34 ಪೋಸ್ಟ್ಗಳು ಖಾಲಿ ಇರತ್ತೆ. ಇದನ್ನ ನೋಡ್ಕೊಳ್ಳಿ. SC ದವರಿಗೆ, OBC ಇದವರು ಇವ್ರಿಗೆ ಅಪ್ಲಿಕೇಶನ್ ಹಾಕ್ಬಹುದು. ಇಲ್ಲಿ ನೀವು ಅನುಭವದವ್ರ ಅಪ್ಲಿಕೇಶನ್ ಹಾಕಿರೋದು ತುಂಬಾ ಒಳ್ಳೇದು. ಅನುಭವದವರಿಗೆ ಅವಕಾಶ ಇರತ್ತೆ.
ಮತ್ತು ಅಪ್ಲಿಕೇಶನ್ ಹಾಕೋದು 3/1/2025 ಸ್ಟಾರ್ಟ್ ಆಗಿದೆ. ಅದ್ರ ಬಳಿಕ ಅಪ್ಲೈ ಮಾಡೋದಕ್ಕೆ ನೋಟಿಸ್ ಆಗಿರೋದು 3ನೇ ತಾರೀಕು, ಅಂದ್ರೆ 3ನೇ ತಾರೀಕು ಆಗಿರತ್ತ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು ಅಪ್ಲಿಕೇಶನ್ ಹಾಕೋದಕ್ಕೆ 5ನೇ ತಾರೀಕಿಂದ 12ನೇ ತಾರೀಕು. ಮತ್ತೇನಾದ್ರೂ ತಿದ್ದುಪಡಿ ಹಂಗು ಹಿಂಗಿತ್ತಂದ್ರೆ ಕೊಟ್ಟಿದ್ದಾರೆ. ಮತ್ತೆ ನಿಮ್ಮ ಒಂದು ರೆಸಿಪ್ಟಿ ದಿನಾಂಕ, ನಿಮ್ಮ ಪಬ್ಲಿಷಿಂಗ್ ದಿನಾಂಕ, ಫೈನಲ್ ಮೆರಿಟ್ ಲಿಸ್ಟ್ ರಿಲೀಸ್ ಮಾಡ್ತಾರಲ್ಲ, ಸೆಲೆಕ್ಷನ್ 17/3/2000 ಇದೇ ತಿಂಗಳಲ್ಲಿ ಆಗೋದಿಲ್ಲ. ಮೊದಲನೇ ತಿಂಗಳು, 2ನೇ ತಿಂಗಳು, ಮಾರ್ಚ್ ತಿಂಗಳಲ್ಲಿ ಇದ್ರದ್ದು ಮೆರಿಟ್ ರಿಲೀಸ್ ಆಗತ್ತೆ. ಇದೆಲ್ಲ ನಿಮಗೆ ನೇಮಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಳ್ಳಿ, ಡೇಟ್ ವೈಸ್ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಪರ್ಮನೆಂಟ್ ಇರತ್ತೆ, ಬಟ್ ನೀವು ಯಾವ ರೀತಿ ಕೆಲಸ ಮಾಡ್ತಾರ ಅದಕ್ಕೆ ಸಂಬಂಧಪಟ್ಟಂತೆ ಇರತ್ತೆ. ಮತ್ತೆ ಏನೆಲ್ಲ ಎಜುಕೇಶನ್ ಆಗಿರ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಇಲ್ಲಿ ಸೆಂಟ್ರಲ್ ಡ್ಯೂಟಿಗೆ ಸಂಬಂಧಪಟ್ಟಂತೆ ಅಂದ್ರೆ ಜನರಲ್ ಡ್ಯೂಟಿ, ಇಲ್ಲಿ ನೀವು SSLC ಪಾಸ್ ಆಗಿರ್ಬೇಕಾಗತ್ತ. ಅದರಲ್ಲಿ ನೀವೇನಾದ್ರೂ ಯಾವ್ದಾದ್ರು ತಸ್ತಮಾನ ಇದ್ರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಮೇಲ್ ಅಭ್ಯರ್ಥಿ ನರ್ಸಿಂಗ್, ಆಗಲೇ ತಿಳಿಸ್ಕೊಟ್ಟೇನಲ್ಲ, FNO ಯಾವುದು ಅಂತ 90 ಜನ ಫುಲ್ ಫಾರ್ಮ್ ಕೇಳ್ಬೋದು. ನರ್ಸಿಂಗ್ ಹುದ್ದೆಗಳು ಇರತ್ತೆ. ನರ್ಸಿಂಗ್ ಹುದ್ದೆಗಳು ಮಹಿಳಾ ಅಭ್ಯರ್ಥಿ, ಪುರುಷ ಅಭ್ಯರ್ಥಿ. ಇದಕ್ಕೆ SSC, ಅದ ನಂತರ 10ನೇತೆ ನರ್ಸಿಂಗು, ಡಿಪ್ಲೊಮಾ, ಇದೆಲ್ಲ ಫಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಇದೆಲ್ಲ ಇರಬೇಕಾಗತ್ತೆ. ನಂತರ ಬಾಯ್ ಹುದ್ದೆಗೆ ವಾರ್ಡನ್ ಬಾಯ್ ಆಗ್ಬೋದು. ಇದೇ ರೀತಿ 10ನೇ ತೆರಗಡೆ ಹೊಂದಿದವರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಏಜ್ ಲಿಮಿಟು ನೇಮಗಳಿಗೆ ಪ್ರಕಾರ ಗರಿಷ್ಠ ಮಿತಿ 42 ವರ್ಷ ಕೊಟ್ಟಿದ್ದಾರೆ. ಅದೇ ಅನ್ಕೊಂಡೆ ನಾನು, ಇದಕ್ಕೆ ಅನ್ಬೋದವ್ರು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಬೇಡ ಅಂದ್ರೆ ಬಿಡಿ. 18ರಿಂದ 42 ವರ್ಷ ಇದು ನೇಮಗಳ ಪ್ರಕಾರ ಅನುಭವ ಆಗತ್ತೆ. ಮತ್ತು ನೀವೇನಾದ್ರೂ ಅಂಗವಿಕಲ ಆಗಿತ್ತಂದ್ರೆ 52 ವಯೋಮಿತಿ ಸಡಿಲಿಕ್ಕಿರತ್ತೆ ಎಕ್ಸರ್ವಿಸ್ ಮಂದವರಿಗೆ. ಮತ್ತೆ ಇಲ್ಲಿ ವಿವಿಧ ರೀತಿಯಲ್ಲಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೋಡ್ಕೊಳ್ಳಿ. ಮತ್ತು ಅಪ್ಲಿಕೇಶನ್ ಫೀಸ್ಗಳು 300 ರೂಪಾಯಿ ತನಕ ಇರತ್ತೆ. ಮತ್ತೆ ನೀವೇನಾದ್ರೂ SC ST OBC ಅಭ್ಯರ್ಥಿ ಇತ್ತಂದ್ರೆ EWS ಅವರು 250 ರೂಪಾಯಿ ತನಕ ಪಾವತಿ ಮಾಡಬೇಕು. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ವೆಬ್ಸೈಟ್ ಬಗ್ಗೆ ಗೊತ್ತಾಯ್ತು. ಮತ್ತೆ ಇದಕ್ಕೆ ಎಲ್ಲಿ ಖಾಲಿ ಇದಾವೆ ಯಾವ್ದಪ್ಪ ಅಂದ್ರೆ, ಇದು ಕಡಫ್ ನೇಮಕಾತಿ ಆಗಿರತ್ತೆ. 87 ಪೋಸ್ಟ್ ಇರತ್ತೆ ಟೋಟಲ್ ಆಗಿ. ಆಂಧ್ರ ಪ್ರದೇಶದಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಯಾವ್ದು ಬೇಕು ಇದು ಆಫ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ. ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ ನೋಡಿ. ಆಫ್ಲೈನ್ ಇರೋದ್ರಿಂದ ಒಂದು ಫಾರ್ಮ್ ಕೂಡ ಸಿಗತ್ತೆ. ಈ ಹೆಸರು ಕೊಟ್ಟಿದ್ದಾರೆ, ಎಲ್ಲಿ ಖಾಲಿ ಇದಾವೆ ಯಾವ್ದಪ್ಪ ಅಂತೇಳಿ. ಡಿಪಾರ್ಟ್ಮೆಂಟ್ ಸಂಖ್ಯೆ ನೋಡಿ, HM ಮತ್ತು FW ಅಂತ ಹೇಳಿ ಡಿಪಾರ್ಟ್ಮೆಂಟ್ ಇರತ್ತೆ. ನೋಟಿಸ್ ಆಗಿರೋದು 3ನೇ ತಾರೀಕು. ಮತ್ತು ಇದು ಒಂದು ಫಾರ್ಮ್ ಇರತ್ತೆ, ಅಪ್ಲಿಕೇಶನ್ ಹಾಕೋದು ಆಫ್ಲೈನ್ ಅಲ್ಲಿ. ಇದು ಕೂಡ ತಗೊಳ್ಳಿ, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇರತ್ತೆ, ತಗೊಳ್ಳಿ, ಅಪ್ಲಿಕೇಶನ್ ಹಾಕಿ. ತುಂಬಾ ಜನ ಹೆಂಗ್ ಮಾಡ್ತಾರ ಅಂದ್ರೆ, ನೋಡ್ತಾರ ವಿಡಿಯೋ ನೋಡ್ತಾರ, ಬಟ್ ಕಮೆಂಟ್ ಮಾಡ್ತಾರ, ನಿಮಗೆ ಗೊತ್ತಾಗಲ್ಲ ಎಲ್ಲಿ ಕರೆದಿದ್ದಾರೆ ಯಾವ್ದಂತ ಹೇಳಿ. ನಿಮಗೆ ಬರೇ ಗೊತ್ತಿರೋದು ಕರ್ನಾಟಕ ರಾಜ್ಯ ಅಷ್ಟೇ ಹುದ್ದೆಗಳು. ಕರ್ನಾಟಕ ರಾಜ್ಯದಲ್ಲಿ SDA, FDA, ಪೊಲೀಸು, ಅದ ನಂತರ KS, KPSC ಇಷ್ಟು ಗೊತ್ತು. ಬೇರೆ ಹುದ್ದೆಗಳಿಗೆ ಗೊತ್ತಿಲ್ಲ ನಿಮಗೆ. ಈಗಾಗ ಬರ್ತಾ ಬರ್ತಾ ವೈರಲ್ ಆಗ್ತಿರೋದ್ರಿಂದ SSC ಒಂದು ಪೋಸ್ಟ್ ಗೊತ್ತಿದೆ. ಈ ಒಂದು ಪೋಸ್ಟ್ ಅನ್ನ ಬಿಟ್ಟು ಬೇರೆ ಯಾವ ಪೋಸ್ಟ್ ಇದಾವ ಗೊತ್ತೇಳಿ. ನಿಮ್ಗೆ ಯಾವ್ಯಾವ ಪೋಸ್ಟ್ ಗೊತ್ತಿದೆ ಕಮೆಂಟ್ ಮಾಡಿ. ನೋಡಿ, ವಿವಿಧ ರೀತಿ ಭಾರತದಲ್ಲಿ 1-2 ಇಲಾಖೆ ಅಷ್ಟೇ ಅಲ್ಲ, ಸುಮಾರು ಸಾವಿರಾರು ಇಲಾಖೆ ಇದಾವೆ. ಅದರಲ್ಲೆಲ್ಲ ನೇಮಕಾತಿ ಆಗ್ತಾ ಇರತ್ತೆ. ಒಂದೇ ಇಲಾಖೆಯಲ್ಲಿ ನೀವು ಕುಂತ್ಕೊಂಡಿರ್ತೀರ, ಬಟ್ ಆ ರೀತಿಯಾಗಿ ಮಾಡಿದ್ರೆ ನೀವು ಯಾವುದೇ ಕೆಲಸ ಆಗಲ್ಲ. ಏನೇ ಮಾಡಿ, ಒಂದಿತ್ತಂದ್ರೆ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಿ, ಇನ್ನೊಂದಿತ್ತಂದ್ರೆ ಮತ್ತೊಂದು ಕೆಲಸ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಒಂದೇನಾದ್ರೂ ಕೈ ಕೊಟ್ರೆ ಇನ್ನೊಂದು ನಿಮಗೆ ಬರತ್ತೆ ಮುಂದ್ಗಡೆ. ಇದು ಯಾಕೆ ಮಾತು ಹೇಳ್ತಿದ್ದೇನೆಂದ್ರೆ, ತುಂಬಾ ಜನ ಒಂದೇ ಇಲಾಖೆ ಮೇಲೆ ಡಿಪೆಂಡ್ ಆಗಿರ್ತಾರ. ಅದೇ ಒಂದು ಇಲಾಖೆ ಮೇಲೆ ಭರವಸ್ಕೊಂಡಿರ್ಬೇಡಿ. ಆ ಒಂದು ಇಲಾಖೆಯಲ್ಲಿ ಕರೀಲಿಲ್ಲ ಅಂದ್ರೆ ಬೇರೆ ಇಲಾಖೆಯಲ್ಲಿ ಕರೆದಿರ್ತಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕಿ. ಅಥವಾ ಆ ಒಂದು ಇಲಾಖೆಯಲ್ಲಿ ಕರೀಲಿಲ್ಲ ಅಂದ್ರೆ ಮತ್ತೊಂದು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕಿ. ಉದಾಹರಣೆಗೆ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ SSC ಇಲಾಖೆ ಅಂತ ಅನ್ಕೊಳ್ಳಿ, ನಿಮ್ದೇ SSC ಇಲಾಖೆ. ಅದರಲ್ಲಿ ತುಂಬಾ ಜನ ಕಾಯ್ಕೊಂಡು ಕೂತಿರ್ತಾರ, ಅದು ಕರೀಲಿಲ್ಲ ಅಂದ್ರೆ ಮುಗ್ದ ಹೋಯ್ತು. ಮತ್ತು ತುಂಬಾ ಹುದ್ದೆಗಳು ಕರಿತಿರ್ತಾರೆ, ಅದಕ್ಕೆ ಅಪ್ಲಿಕೇಶನ್ ಹಾಕೋದಿಲ್ಲ ಅವರು. ಒಂದು ಟಾರ್ಗೆಟ್ ಮೈಂಡಿನಲ್ಲಿ ಇರುತ್ತಲ್ಲ, ನಾನು ಇದನ್ನೇ ಆಗ್ಬೇಕಂತ ಹೇಳಿ ಅದ್ರ ಸಲುವಾಗಿ ಕಾಯ್ಕೊಂಡು ಕೊಂಡಿರ್ತಾರೆ. ತುಂಬಾ ಜನ ಹಿಂಗೆ ಆಗಿ ಉಳ್ಕೋತಿದ್ದಾರೆ. ನಿಮ್ಗೆ ಯಾವ ಜಾಬ್ ಸಿಗತ್ತಲ್ಲ ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಒಂದೊಂದ್ಸಾರಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಆಲ್ ಇಂಡಿಯಾದವ್ರಿಗೆ ಅಪ್ಲಿಕೇಶನ್ ಕರೆದಿರ್ತಾರೆ. ಒಂದೊಂದ್ಸಾರಿ ಸ್ಟೇಟ್ ವೈಸ್ ಕರೆದ್ರೆ ಆ ಒಂದು ರಾಜ್ಯದಲ್ಲಿ ಮಾತ್ರ ಕರೆದಿರ್ತಾರೆ. ಇದನ್ನೆಲ್ಲ ನೋಡ್ಕೋತ ಬರ್ರಿ.